ಹರಿ ಓಂ ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತ ಮಾನಂದದಂ ತಂ. ಶ್ರೀ ಗುರುಭ್ಯೋ ನಮಃ. ನೋಡ್ರಿ 498ನೇ ಪುಟದಲ್ಲಿ ಏನು ಬಂತು? ತೇಪಿ ಯಾಂತಿ ತಮೋ ಘೋರಂ ತಸ್ಮಾನ್ ನೈವಂ ವಿದೋ ವಿದುಹು ಅಂತ ಮುಗಿದದ ಬೆಳಗ್ಗೆ ಪಾಠ. ಅಂದ್ರೆ ಇದಿಷ್ಟು ಉದ್ದಕ್ಕೆ ಪೈಂಗಿಶ್ರುತಿ, ಅದು ಒಂದು ವೇದ, ಪೈಂಗಿಶ್ರುತಿ ಎನ್ನುವಂತಹ ವೇದ. ಈ ವೇದ ಭಾಗವನ್ನು ಇಟ್ಟುಕೊಂಡು ಆಚಾರ್ಯರು ಎಲ್ಲದರ ವಿವರಣೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ. ಜೀವಬ್ರಹ್ಮರ ಐಕ್ಯವನ್ನು ತಿಳಿಯಬಾರದು ಅಂತನ್ನುವುದಷ್ಟೇ ಅಲ್ಲ, ಅದರ ಜೊತೆಗೆ ಭಗವಂತನ ಗುಣಗಳಲ್ಲಿ ರೂಪಗಳಲ್ಲಿ ಭೇದವನ್ನು ತಿಳಿಯಬಾರದು. ಆಮೇಲೆ ಉಳಿದವರ ಜೊತೆಗೆ ಅಭೇದವನ್ನು ತಿಳಿಬಾರದು. ಇವೆಲ್ಲ ತಿಳಿಯಲೇಬಾರದ್ದು. ಅಂದ್ರೆ ಎಲ್ಲವನ್ನ ಒಂದು ಹಂತಕ್ಕೆ ತಂದಿಟ್ಬಿಟ್ರೆ ಶ್ರೀಮದಾಚಾರ್ಯರು. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಇತ್ಯಾದಿ ವಾಕ್ಯಗಳಿಗೆ ಜೀವಬ್ರಹ್ಮರ ಐಕ್ಯ ಎಂಬ ಅರ್ಥ ಮಾಡಬಾರದು. ಯಾಕಂತಂದ್ರೆ ಅದಕ್ಕೆ ಇಷ್ಟಿಷ್ಟು ಕಾರಣಗಳವ ಅಂತ ಹೇಳ್ತಾ ಬಂದು ಪೈಂಗಿಶ್ರುತಿಯಲ್ಲಿ ಹಾಗೆ ತಿಳಿದ ವ್ಯಕ್ತಿ ಅಂಧಂತಮಸ್ಸಿಗೆ ಹೋಗ್ತಾರ ಅಂತ ಹೇಳಿದ ಮಾತನ್ನು ಮುಗಿಸಿಬಿಟ್ಟು, ಅಂದರೆ ಇದು ಪ್ರಮಾಣತ್ವೇನ ಉದಾಹರಣೆ ಮಾಡಿ, ಇದರಂತೆ ಇನ್ನೇನನ್ನು ತಿಳಿಬಾರದು. ಜೀವ ಹಾಗೂ ಪರಮಾತ್ಮರಿಬ್ಬರೂ ಅಭಿನ್ನರು ಎಂದು ತಿಳಿಯಬಾರದು. ಇದು ಒಂದೇನ? ಇದು ಒಂದೇ ಅಲ್ಲ, ಇನ್ನೂ ಅನೇಕ ಅವ. ಅದರಲ್ಲಿ ದೇವರ ಒಂದು ಗುಣಕ್ಕೂ ಇನ್ನೊಂದು ಗುಣಕ್ಕೂ ಭೇದವನ್ನು ತಿಳಿಬಾರ್ದು, ಭೇದವನ್ನು ತಿಳಿಬಾರ್ದು. ದೇವರಿಗೂ ದೇವರ ಗುಣಕ್ಕೂ ಭೇದವನ್ನು ತಿಳಿಬಾರ್ದು, ಭೇದವನ್ನು ತಿಳಿಬಾರ್ದು. ಜೀವನಿಗೂ ಪರಮಾತ್ಮನಿಗೂ, ದೇವತೆಗಳಿಗೂ ಪರಮಾತ್ಮನಿಗೂ, ಮಹಾಲಕ್ಷ್ಮಿಗೂ ಪರಮಾತ್ಮನಿಗೂ ಅಭೇದವನ್ನು ತಿಳಿಬಾರ್ದು. ಭಗವಂತನ ಅವತಾರಗಳ ಅಲ್ಲದವರನ್ನ ಭಗವಂತನ ಅವತಾರ ಅಂತ ತಿಳಿಬಾರ್ದು. ಭಗವಂತನ ಅವತಾರಗಳನ್ನು ಭಗವಂತನ ಅವತಾರ ಅಂತೇ ತಿಳಿಬೇಕು. ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಬಿಂಬ ರೂಪಕ್ಕೂ ಏನೋ ವ್ಯತ್ಯಾಸ ಇಲ್ಲ ಅಂತ ತಿಳಿಬೇಕು. ಇವೆಲ್ಲ ಪೈಂಗಿಶ್ರುತಿಯಲ್ಲಿ ಬರ್ತಾ ಇರುವಾಗ ಮಧ್ಯದಲ್ಲಿ ಉಪನಿಷತ್ತೇ, ಆ ಶ್ರುತಿಯೇ ಒಂದು ಪ್ರಶ್ನೆ ಮಾಡಿಕೊಳ್ಳುತ್ತದೆ. ಹೌದು, ಭಗವಂತನ ಅವತಾರ ಅಲ್ಲದವರನ್ನು ಭಗವಂತನ ಅವತಾರ ಅಂತ ತಿಳಿಬಾರದು ಅಂತ ಇಷ್ಟೇ ಹೇಳಿದ್ರಿ. ಏನು ಹೇಳಿಬಿಟ್ರಿ? ಯಾವುದು ದೇವರ ಅವತಾರ ಅಲ್ಲವೋ ಅದನ್ನು ಯಾವುದೇ ಕಾರಣಕ್ಕೂ ದೇವರ ಅವತಾರ ಅಂತ ತಿಳಿಯಬಾರದು. ಉದಾಹರಣೆಗೆ ಪೃಥುರಾಜ ದೇವರ ಅವತಾರ ಅಲ್ಲ. ಆದರೆ ಭಾಗವತ ಓದಿದಾಗ ಎಷ್ಟೋ ಜನರಿಗೆ ಭ್ರಾಂತಿ ಬರ್ತದೆ, ಪೃಥುರಾಜನು ದೇವರ ಅವತಾರ ಅಂತ ತಿಳ್ಕೊಂಡು. ಹಾಗಾದರೆ ಒಂದು ವ್ಯವಸ್ಥೆ ಮಾಡಬೇಕಲ್ಲ. ಏನು ವ್ಯವಸ್ಥೆ ಮಾಡಬೇಕು? ದೇವರ ಅವತಾರ ಅಲ್ಲದ್ದನ್ನು ದೇವರ ಅವತಾರ ಎಂದು ತಿಳಿಯುವುದು ಅಷ್ಟೇ ತಪ್ಪು. ಎಷ್ಟು? ಜೀವಬ್ರಹ್ಮರ ಐಕ್ಯವನ್ನು ತಿಳಿದುಕೊಳ್ಳುವುದು ಎಷ್ಟೋ ಅಷ್ಟೇ. ಒಂದು ಕೆಲಸ ಮಾಡಿಬಿಡ್ರಿ, ದೇವರ ಅವತಾರಗಳು ಎಷ್ಟಿವೆ ಅಂತ ನೀವೇ ಹೇಳಿಬಿಡ್ರಿ. ನಾವೇನು ಮಾಡ್ತೀವಿ? ಇದಿಷ್ಟು ದೇವರ ಅವತಾರ, ಇದು ಅಲ್ಲದ್ದು ದೇವರ ಅವತಾರ ಅಲ್ಲ ಅಂತ ನಿಶ್ಚಯ ಮಾಡ್ಕೊಂಡ್ಬಿಡ್ತೀವಿ ನಾವು. ಹೌದಾ ಇಲ್ಲ? ನೀವೇನು ಮಾಡ್ಲಿಕ್ಕತ್ತೀರಿ ಈಗ? ಹೇಳ್ರಿ ಹಂಗಾರ ಎಷ್ಟೆಷ್ಟು ದೇವರ ಅವತಾರಗಳವ ಅಂತ ಹೇಳ್ಬಿಡ್ರಿ. ದೇವರ ಅವತಾರ ನೀವು ಲೀಸ್ಟ್ ಕೊಟ್ಬಿಟ್ರೆ ಇದು ಅಲ್ಲದೇ ಇದ್ದವರು ಯಾರೋ ದೇವರ ಅವತಾರ ಅಲ್ಲ, ಅವರನ್ನು ದೇವರು ಅಂತ ತಿಳಿಯುವ ಹಾಗಿಲ್ಲ. ಅಷ್ಟೇ ಅಲ್ಲ, ಮಹಾಲಕ್ಷ್ಮಿ ಯಾರು ಅಂತ ಅಕ್ಕಿ ಸ್ವರೂಪ ಪರಿಚಯ ಮಾಡಿಸ್ಬಿಡ್ರಿ, ಅವಳಿಂದ ಪರಮಾತ್ಮನಿಗೆ ಅಭೇದ ಇಲ್ಲ ಅಂತ ತಿಳ್ಕೊತೀವಿ. ಜೀವರು ಯಾರ್ಯಾರು ಎಷ್ಟೆಷ್ಟು ಹೆಂಗಿದ್ದಾರೆ ಅಂತ ಹೇಳ್ರಿ, ಅವರ್ಯಾರು ಪರಮಾತ್ಮ ಅಲ್ಲ ಅಂತ ತಿಳ್ಕೊತೀವಿ. ಹಾಗಾದರೆ ಭಗವಂತನ ಅವತಾರಗಳು ಯಾವುದು ಅಂತ ಪರಿಚಯವಾದರೆ ಯಾವುದು ಅವತಾರ ಅಲ್ಲ ಅಂತ ತಿಳಿಲಿಕ್ಕೆ ಅನುಕೂಲ ಆಗ್ತದೆ. ಲಕ್ಷ್ಮೀದೇವಿಯ ಸ್ವಭಾವ, ಯೋಗ್ಯತೆ, ಗುಣಗಳು ತಿಳಿದರೆ, ಅವತಾರಗಳು ತಿಳಿದರೆ ನಾರಾಯಣನಿಗೂ ಅವಳಿಗೂ ಅಭೇದವಿಲ್ಲ ಅಂತ ತಿಳಿತದೆ. ಬ್ರಹ್ಮವಾಯು ಗರುಡಶೇಷ ರುದ್ರಾದಿ ದೇವತೆಗಳ ಸ್ವರೂಪ ತಿಳಿದಾಗ ಇವರಿಗೂ ಪರಮಾತ್ಮನಿಗೂ ಅಭೇದ ಹೇಳಬಾರದು ಅಂತ ತಿಳಿತದೆ. ಇಷ್ಟಾಗಬೇಕಾಗಿದ್ದರೆ ಅವರ ಸ್ವರೂಪಗಳನ್ನು ನೀವು ನಮಗೆ ಹೇಳಬೇಕು. ಅಂದಾಗ ಮಾತ್ರ ನಾವು ಇದು ಅಲ್ಲ ಅಂತ ತಿಳ್ಕೊತೀವಿ. ಆಕಳು ಯಾವುದು ಅಂತ ತಿಳಿದಾಗ ಎಮ್ಮಿ ಆಕಳಲ್ಲ ಅಂತ ಗೊತ್ತಾಗ್ತದೆ. ನೀವು ಆಕಳ ಲಕ್ಷಣ ಹೇಳೇ ಇಲ್ಲ, ನಾವು ಎಮ್ಮಿನ ಆಕಳ ಅಂತ ತಿಳ್ಕೊಂಡು ಕೂತೀವಿ. ಹಂಗೇನ್ರಿ ಆಚಾರ್ಯ, ಕಲರ್ನ ಗೊತ್ತಾಗಬೇಡ ಅಂದ್ರೆ ನಮಗೆ ಲಕ್ಷಣನೇ ಗೊತ್ತಿಲ್ಲ. ಕಲರ್ನ ಪ್ರಶ್ನೆ ಇಲ್ಲ ನಮಗೆ ಕಲರ್ನ ಪ್ರಶ್ನೆ ಇಲ್ಲ, ನಮಗೆ ಆಕಳ ಅಂದ್ರೆ ಗೊತ್ತಿಲ್ಲ. ಹಿಂಗಾಗಿ ನಾವು ಎಮ್ಮಿನ ಆಕಳ ಅಂತ ತಿಳ್ಕೊಂಡಿವಿ. ನಮ್ಮ ಊರಾಗ ಇರೋವೇ ಇವ್ರಪ್ಪ, ಎಲ್ಲರೂ ಇವಕ್ಕೆ ಆಕಳ ಅಂತ ಕರೀತಾರೆ.
ಅಲ್ಲ, ಅದಕ್ಕೆ ಸ್ವರೂಪ ಗೊತ್ತಾಗ್ಬೇಕಲ್ಲ ಅಂದ್ರೆ ಆಗ ಮುಂದಿನ ವಾಕ್ಯಗಳು ಹೊರಟಾವ. ಎಷ್ಟು ಚಂದ ನೋಡ್ರಿ. ಮತ್ಸ್ಯ ಕೂರ್ಮ ಕ್ರೋಡ ಸಿಂಹ ಬಟು ಭಾರ್ಗವ ರಾಘವಾಹ ಕೃಷ್ಣ ಬುದ್ಧೌ ಕಲ್ಕಿ ದತ್ತ ಹಯಶೀರ್ಷೈತರೇಯಕಾಹ ಪಾರಾಶರ್ಯಶ್ಚ ಕಪಿಲೋ ವೈಕುಂಠೋ ವೃಷಭಸ್ತಥಾ ಯಜ್ಞೋ ಧನ್ವಂತರಿಶ್ಚೈವ ಸ್ತ್ರೀರೂಪಸ್ತಾಪಸೋ ಮನುಃ ನಾರಾಯಣೋ ಹರಿಃ ಕೃಷ್ಣಃ ಉಪೇಂದ್ರಃ ಸರ್ವ ಏವ ಚ ಏವಮಾದ್ಯ ಹರೇ ಸಾಕ್ಷಾತ್ ಪ್ರಾದುರ್ಭಾವಾಃ ಪ್ರಕೀರ್ತಿತಾಃ. ಇಷ್ಟು ಭಗವಂತನ ಪ್ರಾದುರ್ಭಾವಗಳು, ಸಾಕ್ಷಾತ್ ಪ್ರಾದುರ್ಭಾವಗಳು. ಅಂಶ, ಆವೇಶ, ಒಳಗೆ ವಿಶೇಷ ಸನ್ನಿಧಾನ ಹಂಗೇನು ಪ್ರತ್ಯೇಕ ತಿಳಿಯೋದು ಬೇಕಾಗೇ ಇಲ್ಲ. ಸಾಕ್ಷಾತ್ ಅಂದರೆ ಯಾರೊಳಗೂ ಪ್ರವೇಶ ಮಾಡಿಲ್ಲ, ಅವನಲ್ಲೂ ಇನ್ಯಾರು ಪ್ರವೇಶ ಮಾಡಿಲ್ಲ, ಆವೇಶ ಇಲ್ಲ, ಸನ್ನಿಧಾನ ಇಲ್ಲ, ಏನೂ ಇಲ್ಲ. ಝಳ ಝಳ ಅವನೇ. ಯಾರ್ಯಾರು? ಮತ್ಸ್ಯ ಅನ್ನೋ ಶಬ್ದಕ್ಕೆ ಮತ್ಸ್ಯ ರೂಪ, ಕೂರ್ಮ ಅಂದರೆ ಕೂರ್ಮರೂಪಿ ಪರಮಾತ್ಮ, ಕ್ರೋಢ ಅಂದರೆ ವರಾಹ ದೇವರು. ವರಾಹ ದೇವರಿಗೆ ಇನ್ನೊಂದು ಹೆಸರು ಕ್ರೋಢ, ಕ್ರೋಢ ಅಂತ ಕರೀತಾರೆ. ಅನ್ನುವ ಸಿಂಹ ಶಬ್ದ ಅದ. ಮತ್ಸ್ಯ ಕೂರ್ಮ ಕ್ರೋಢ ಸಿಂಹ ಅಂದರೆ ನರಸಿಂಹನು. ವಟು ಅನ್ನೋ ಶಬ್ದಕ್ಕೆ ವಾಮನ, ಭಾರ್ಗವ ಅಂದರೆ ಪರಶುರಾಮ, ರಾಘವಾಹ ಅಂದರೆ ರಾಮಚಂದ್ರ, ಕೃಷ್ಣ, ಬುದ್ಧ, ಕಲ್ಕಿ ಇವ್ರದ್ದು ಗೊತ್ತದ 10 ಮಂದಿದು. ದತ್ತ, ದತ್ತ ನಾಮಕ ಅತ್ರಿ ಅನಸೂಯರಲ್ಲಿ ಹುಟ್ಟಿರುವಂತಹ ಪರಮಾತ್ಮ ದತ್ತ. ಅವನಿಗೆ ಇನ್ನೊಂದು ಹೆಸರು ದತ್ತಾತ್ರೇಯ ಅಂತದ, ದತ್ತಾತ್ರೇಯ. ಆದ ಮೇಲೆ ಹಯಶೀರ್ಷ ಅಂದರೆ ಹಯಗ್ರೀವ ದೇವರು. ಐತರೇಯಕಾಹ ಅಂತಂದರೆ ಐತರೇಯ ರೂಪಿಯಾದ ಪರಮಾತ್ಮ, ಮಹಿದಾಸ ಅಂತ ಹೆಸರವನಿಗೆ. ಇತರ ಸುತನಾಗಿರುವ ಪರಮಾತ್ಮನಿಗೆ ಮಹಿದಾಸ ಅಂತ ಕರೀತಾರೆ. ಪಾರಾಶರ್ಯ ಅಂದರೆ ವೇದವ್ಯಾಸ ದೇವರು. ಶರ್ಯ ಅಂತನ್ನೋ ಶಬ್ದಕ್ಕೆ ವೇದವ್ಯಾಸ ದೇವರು ಅನ್ನೋ ರೂಪ ಗೊತ್ತು. ವೈಕುಂಠ ಅಂತ ಭಗವಂತನ ಒಂದು ರೂಪ. ಅಂದ್ರೆ ವೈಕುಂಠ ಲೋಕಕ್ಕೆ ಅಧಿಪತಿಯಾಗಿದ್ದಾನೆ ಏನಿದ್ದಾನಲ್ಲ ಅವಂಗ ವೈಕುಂಠ ಅಂತ ಹೆಸರಲ್ಲ, ರೂಪವೇ ಅದು. ಹೆಂಗ ಕೃಷ್ಣ ರೂಪ, ರಾಮರೂಪ ಅದು, ಹಂಗೆ ವೈಕುಂಠ ಅಂತ ಒಂದು ರೂಪದ ದೇವರದ್ದು. ವೃಷಭ ಅಂತದ ವೃಷಭನಾಮಕ ಪರಮಾತ್ಮ ಅವನದ್ದು. ಯಜ್ಞ ಅನ್ನೋದು ಹೌದು, ಸ್ವಯಂಭೂ ಮನುವಿನ ಮಗನೂ ಹೌದು, ದೌಹಿತ್ರನೂ ಹೌದು. ಧನ್ವಂತರಿ ಗೊತ್ತದ. ಸ್ತ್ರೀ ರೂಪ ಅಂದ್ರೆ ಮೋಹಿನಿ ರೂಪ, ಸ್ತ್ರೀ ರೂಪಕ್ಕೆ ಮೋಹಿನಿ ಅಂತ ತಿಳ್ಕೊಳ್ಳೋದು. ತಾಪಸೋ ಮನುಹು ನೋಡ್ರಿ, 14 ಮನುಗಳಲ್ಲಿ ಒಂದು ಭಗವಂತನ ರೂಪವಾದ ಮನುವಿನ ರೂಪ ಅದ. ಸ್ವಯಂಭುವ ಸ್ವಾರೋಚಿಷ ಉತ್ತಮ ತಾಪಸ ಅಂತದಲ್ಲ. 4ನೇ ಮನ್ವಂತರದ ಮನುವು ಪರಮಾತ್ಮನೇ ಆಗಿದ್ದಾನೆ. ಒಂದೊಂದು ಮನ್ವಂತರಗಳಲ್ಲಿ ಭಗವಂತ ಒಂದೊಂದು ಮನುವಾಗಿ ಒಂದೊಂದು ರೂಪವನ್ನು ತಗೊಳ್ತಾನೆ. ಆದರೆ ಈ 4ನೇ ಮನ್ವಂತರದ ವಿಶೇಷ ಏನು ಅಂದರೆ ಮನುನೇ ಅವನು, ಮನುನೇ ಅವನು. ಆಯಿತು. ಇನ್ನು ನಾರಾಯಣ ಹರಿಹಿ ಕೃಷ್ಣ. ಈ ನಾರಾಯಣ ಹರಿಕೃಷ್ಣ ಅಂದರೆ ಯಮದೇವರ ಮಕ್ಕಳು. ನಾರಾಯಣ ಹರಿಕೃಷ್ಣ ಅಂತ ತಿಳ್ಕೊಂಡು 3 ಮಂದಿ. ಉಪೇಂದ್ರ ಅದಿತಿ ಕಶ್ಯಪರ ಮಗನಾಗಿ ವಾಮನ ಬಂದಿದ್ದ ಅಲ್ಲ, ಹಂಗೆ ಇನ್ನೊಂದು ರೂಪ ಉಪೇಂದ್ರ ಅಂತ. ಸಾರಿ, ಅದಿತಿ ಕಶ್ಯಪರ ಮಗ ಅಲ್ಲದು, ಉಪೇಂದ್ರ ಅಂತ ಒಂದು ರೂಪ ಅಷ್ಟೇ. ಯಾಕಂದ್ರೆ ವಾಮನ ಬಂದ್ಬಿಟ್ಟಾನ ಹಿಂದೆ. ವಾಮನ ಬೇರೆ, ಉಪೇಂದ್ರ ಬೇರೆ, 2 ಪ್ರತ್ಯೇಕ ರೂಪಗಳು ಇರ್ತಾವೆ. ಒಂದು ವಿಶೇಷವನ್ನು ಶ್ರೀಮದಾಚಾರ್ಯ ಹಿಂಗೆ ಹೇಳ್ಯಾರ ಅಂತ ನನ್ನ ನೆನಪು. ಭಗವಂತನ ವಾಮನ ರೂಪ ಮತ್ತು ಉಪೇಂದ್ರ ರೂಪಗಳು 2 ಬೇರೆ ಬೇರೆ. ಹೆಸರು ಕೇಳಿದ ಹೆಂಗದ ಅಂದ್ರೆ ಉಪೇಂದ್ರ ಅಂದ್ರು ವಾಮನ, ವಾಮನ ಅಂದ್ರು ಉಪೇಂದ್ರ ಅಂತ ಅನಿಸ್ತದೆ. ಯಾಕ? ಉಪ ಇಂದ್ರ, ಇಂದ್ರನ ತಮ್ಮನಾಗಿ ಹುಟ್ಟಿದವನು ಉಪೇಂದ್ರ ಅಂತ ಕರೆಸಿಕೊಳ್ತಾನೆ. ಹಂಗೆ ನೋಡಿದ್ರೆ ವಾಮನನಿಗೇನೇ ಉಪೇಂದ್ರ ಅಂತ ಕರಿಬೇಕು. ಆದರೆ ಇದನ್ನು ನೀವು ಎಲ್ಲಿ ಹೇಳಬಹುದು ಅಂದರೆ ವೈವಸ್ವತ ಮನ್ವಂತರದಲ್ಲಿ ಮಾತ್ರ ಉಪೇಂದ್ರ ಹಾಗೂ ವಾಮನರು ಒಂದೇ ಅಂತ ಹೇಳಬೇಕು. ಉಳಿದ ಮನ್ವಂತರಗಳಲ್ಲಿ ಉಪೇಂದ್ರ ರೂಪ ಬೇರೆ, ವಾಮನ ಬೇರೆ ಅಂತ ಶ್ರೀಮದಾಚಾರ್ಯ ಸ್ಪಷ್ಟ ತಿಳಿಸ್ತಾರೆ. ಶ್ರಾದ್ದ ದೇವೇಚ ವಾಮನ ಅಂತ ಹೇಳಿದ್ದಾರೆ. ನೋಟ್ಸ್ ತಗೊಳ್ರಿ. ವೈವಸ್ವತ ಮನ್ವಂತರದಲ್ಲಿ ಉಪೇಂದ್ರ ಹಾಗೂ ವಾಮನ 2 ಒಂದೇ ರೂಪಗಳು. ವೈವಸ್ವತ ಮನ್ವಂತರದಲ್ಲಿ ಉಪೇಂದ್ರ ರೂಪ ಹಾಗೂ ವಾಮನ ರೂಪಗಳು ಒಂದೇ. ಉಳಿದ ಮನ್ವಂತರಗಳಲ್ಲಿ ಮತ್ತೊಂದು ಸಾಲ ಬರ್ಕೋಬೇಕು. ಉಳಿದ ಮನ್ವಂತರಗಳಲ್ಲಿ ಉಪೇಂದ್ರ ರೂಪ ಬೇರೆ, ವಾಮನ ರೂಪ ಬೇರೆ. ಇದು ವೈವಸ್ವತ ಮನ್ವಂತರ. ಈ ವೈವಸ್ವತ ಮನ್ವಂತರದಲ್ಲಿ ಇಂದ್ರನ ತಮ್ಮನಾಗಿ ಭಗವಂತ ಅವತಾರ ಮಾಡ್ಯಾನ. ಅದಿತಿ ಕಶ್ಯಪರ ಮಗನಾಗಿ ವಾಮನನು ಅವತಾರ ಮಾಡಿದ್ದಾನೆ. ಇವನೇ ಉಪೇಂದ್ರ ಎಂಬುವಂತಹ ಒಂದು ಪೋಸ್ಟಿನಲ್ಲೂ ಇವನೇ ಅಪಾಯಿಂಟ್ ಆಗಿದ್ದಾನೆ.
ಇಂದ್ರನ ಜೊತೆಗೆ ಒಂದು ಉಪೇಂದ್ರ ಅಂತ ಒಂದು ಪೋಸ್ಟ್ ಅದ. ಇಂದ್ರನ ಹೆಂಗೆ ಒಂದು ಪೋಸ್ಟು, ಉಪೇಂದ್ರ ಅಂತ ಪೋಸ್ಟು. ಆ ಉಪೇಂದ್ರ ಪೋಸ್ಟಿಗೂ ಅಪಾಯಿಂಟ್ ಆದವನು ಇವನೇ, ವಾಮನನೇ, ಈ ಮನ್ವಂತರದಲ್ಲಿ ಮಾತ್ರ. ಈ ಉಳಿದ ಮನ್ವಂತರಗಳಲ್ಲಿ ಉಪೇಂದ್ರ ಅಂತ ಒಂದು ಪ್ರತ್ಯೇಕ ರೂಪ, ಅದು ಅಲ್ಲಿ ಅಪಾಯಿಂಟ್ ಆಗಿರ್ತದೆ. ವಾಮನ ಅಂತ ಒಂದು ಪ್ರತ್ಯೇಕ ರೂಪ ಇಲ್ಲಿ ಪ್ರತ್ಯೇಕ ಅವತಾರ ಮಾಡಿ ಬರ್ತದೆ. ಭಗವದ್ ರೂಪಗಳೇ ಎರಡು ಬೇರೆ ಬೇರೆ ಅಷ್ಟೇ. ಎಡೆ ಬಂತ? ಓಕೆ, ರೈಟ್. ಮುಂದೆ ಇಂದ್ರ ಪದವಿ ಇದ್ದಂಗೆ ಉಪೇಂದ್ರ ಪದವಿ ಪ್ರತ್ಯೇಕ. ಇಲ್ಲಿ ಇದರಿನ ಸೀಟು, ಪಕ್ಕದಲ್ಲಿ ಉಪೇಂದ್ರನ ಸೀಟು. ಸ್ವರ್ಗದಲ್ಲಿ ಕುತ್ಕೊಂಡು ಎಲ್ಲ ಸ್ವರ್ಗವನ್ನು ಆಡಳಿತ ಮಾಡ್ತಾನೆ. ಇಂದ್ರಿಗೆ ಹೇಳವ ಹಿಂಗೆ ಮಾಡು ಅಂತ. ಸ್ವರ್ಗದ ಮೇಲೆ ಏನಾದರೂ ದಾಳಿ ಗೀಳಿ ಆದರೆ ಮುನ್ನ ನಿಂತ್ಕೊಂಡು ಅದನ್ನು ನಿವಾರಣೆ ಮಾಡೋ. ದತ್ತಾತ್ರೇಯ ರೂಪ ಹೇಗಿದೆ ಅಂತ ಒಂದು ಜಿಜ್ಞಾಸೆ ಉಂಟು. ಇವತ್ತೇನು ದತ್ತಾತ್ರೇಯ ಅಂತ ಲೋಕದಲ್ಲಿ ಒಂದು ದೇಹ, 3 ತಲೆ, 4 ನಾಯಿಗಳು ಅಂತದ, ಇದು ಶಾಸ್ತ್ರೀಯ ಅಲ್ಲ. ಇದು ಯಾವುದೇ ವೇದಗಳಲ್ಲಿ ಪುರಾಣಗಳಲ್ಲಿ ದಾಖಲಾಗಿಲ್ಲ. ಇದು ಇವರ ಕಾಲ್ಪನಿಕ ದತ್ತಾತ್ರೇಯ. 4 ನಾಯಿಗಳು 4 ವೇದಗಳು, 3 ತಲೆಗಳು ಹರಿಹರ ಬ್ರಹ್ಮರು ಒಬ್ಬರೇ. ಈ ತರಹದ ಉಪಾಸನೆ ನಮ್ಮದಲ್ಲ. ಇದು ಒಂದು ದರ್ಶನ. ಇದು ವಾಸ್ತವದಲ್ಲಿ ಹೆಂಗಿದ್ದಾನೆ ದತ್ತಾತ್ರೇಯ ಅಂತ ಕೇಳಿದರೆ, ವೇದವ್ಯಾಸ ರೂಪ ಹೇಗಿದೆಯೋ, ಕಪಿಲ ರೂಪ ಹೇಗಿದೆಯೋ, ಆಮೇಲೆ ವೇದವ್ಯಾಸ, ಕಪಿಲ, ಐತರೇಯ ರೂಪ ಹೇಗಿದೆಯೋ ಅದೇ ರೀತಿಯಾಗಿ ಭಗವಂತನ ದತ್ತ ರೂಪ ಉಂಟು. ಆಚಾರ್ಯರು ಇದಕ್ಕೊಂದು ಪ್ರತ್ಯೇಕ ಧ್ಯಾನ ಶ್ಲೋಕವನ್ನು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದಾರೆ. ಅಂದಮೇಲೆ ಒಬ್ಬ ಋಷಿಯ ರೂಪದಲ್ಲಿ ಚಿಂತಿಸಬೇಕೇ ಹೊರತಾಗಿ 3 ತಲೆಗಳು 4 ನಾಯಿಗಳನ್ನು ಚಿಂತಿಸಬಾರದು. ಹಾಗಾದರೆ ಇವುಗಳು ಭಗವಂತನ ಅವತಾರ ಅಂತ ಗೊತ್ತಾದ ಮೇಲೆ ಉಳಿದದ್ದಲ್ಲ ಅಂತ ಗೊತ್ತಾಯ್ತು. ಅಂದಮೇಲೆ ಅವುಗಳ ಜೊತೆಗೆ ಭಗವಂತನಿಗೆ ಅಭೇದವನ್ನು ಹೇಳಬಾರದು. ಹೇಗೆ ಜೀವರ ಜೊತೆಗೆ ಪರಮಾತ್ಮನಿಗೆ ಅಭೇದ ಹೇಳುವುದು ನಿಷಿದ್ಧವೋ, ಹಾಗೆ ಭಗವಂತನ ಅವತಾರ ಅಲ್ಲದ್ದನ್ನು ಭಗವಂತನ ಅವತಾರವೆಂದು ಅಭೇದ ಚಿಂತನೆ ಮಾಡುವುದು ನಿಷಿದ್ಧ. ಸರಿ, ಈಗ ಒಂದು ಹೊಸ ವಾದವನ್ನು ಬೆಳಗ್ಗೆ ಕೇಳಿದ್ವಿ. ಏನು? ಲಕ್ಷ್ಮೀದೇವಿಗೂ ಪರಮಾತ್ಮನಿಗೂ ಅಭೇದ ಹೇಳುವ ಒಂದು ವಾದ ಇದೆ ಅಂತ. ತುಂಬ ಅಪರೂಪ. ನಮ್ಮ ಲೈಫ್ ಟೈಮಲ್ಲೇ ಒಂದು ಸರ್ತಿ ಕೇಳಿರ್ತೀವಿ, ಭಾಳ ಅದರ ಮುಂದೆ ಮರ್ತೋಗ್ಬಿಡ್ತೀವಿ ನಾವು ಇದನ್ನೆಲ್ಲ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಲಕ್ಷ್ಮೀ ಭಗವಂತ ಅಲ್ಲ ಅಂತ ತಿಳಿಬೇಕಲ್ಲ, ಲಕ್ಷ್ಮೀದೇವಿಯ ಅವತಾರಗಳು ಎಷ್ಟವಂತ ಹೇಳ್ಬಿಡ್ತೀನಿ. ಅಂದಮೇಲಕ್ಕೆ ಪರಮಾತ್ಮ ಅಲ್ಲ ಅಂತ ನಿಮ್ಗೆ ತಿಳಿದೇ ಬಿಡ್ತದೆ. ತಗೊಳ್ರಿ ಮುಂದಿನ ವಾಕ್ಯ. ಶ್ರೀ ಭೂ ದುರ್ಗಾ ಅಂಭ್ರಣಿ ಹ್ರೀಶ್ಚ ಮಹಾಲಕ್ಷ್ಮೀಶ್ಚ ದಕ್ಷಿಣ ಸೀತಾ ಜಯಂತಿ ಸತ್ಯಾ ಚ ರುಕ್ಮಿಣಿ ಇತ್ಯಾದಿ ಭೇದಿತ. ಸಿಕ್ಕದಲ್ಲ ವಾಕ್ಯ? ಓಕೆ. ಶ್ರೀಹಿ, ಭೂಹು, ದುರ್ಗಾ 3 ರೂಪಗಳು, ಮೂಲ ರೂಪಗಳು. ಅಂಭ್ರಣಿ ಮತ್ತೊಂದು. ಹ್ರೀಹಿ ಅನ್ನೋ ಶಬ್ದಕ್ಕೆ ಮಹಾಲಕ್ಷ್ಮಿಯ ಒಂದು ರೂಪ, ಮಹಾಲಕ್ಷ್ಮೀಹಿ ಅದೊಂದು ರೂಪ, ದಕ್ಷಿಣ ಒಂದು ರೂಪ. ಇವು ಹೆಸರಲ್ಲ, ಮತ್ತೆ ಸಾರಿ, ಇವುಗಳನ್ನು ಹೆಸರು ಅಂತ ತಿಳಿಬಾರ್ದು. ಹೆಂಗ ಮೇಲೆ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಎನ್ನುವುದು ಒಂದೊಂದು ಭಗವಂತನ ರೂಪಗಳು ಅಂತ ಚಿಂತನೆ ಇದೆಯೋ, ಹಾಗೆ ಶ್ರೀಹಿ ಅನ್ನುವ ಒಂದು ರೂಪ, ಭೂಹು ಅಂತ ಒಂದು ರೂಪ, ದುರ್ಗಾ ಅಂತ ಒಂದು ರೂಪ, ಅಂಭ್ರಣಿ ಅಂತ ಒಂದು ರೂಪ. ಸರಿ ಆಯ್ತಾ? ಹ್ರೀಹಿ ಮಹಾಲಕ್ಷ್ಮೀಹಿ ಅನ್ನುವುದೆಲ್ಲವೂ ಒಂದೊಂದು ರೂಪಗಳು. ದಕ್ಷಿಣ ಅಂತ ಮಹಾಲಕ್ಷ್ಮಿ ಒಂದು ರೂಪದ. ಬರೀ ಲಕ್ಷ್ಮೀದೇವಿ ದಕ್ಷಿಣ ಅಲ್ಲ, ದಕ್ಷಿಣ ಕೊಟ್ಟರೆ ಲಕ್ಷ್ಮಿ ಬಂದ್ಲು ಅಂತೂ ಅರ್ಥ ಅಲ್ಲ. ಮತ್ತೆ ಜಜಮಾನ್ ದಕ್ಷಿಣ ಅಂತಿರ್ತಾರೆ ಉತ್ತರ ಭಾರತದೊಳಗೆ. ಮುಗಿದುಕೊಳ್ಳೆ ಕಾರ್ಯಕ್ರಮ ಮುಗಿದುಕೊಳ್ಳೆ ಜಜಮಾನ್ ದಕ್ಷಿಣಾದೇವ್ ಅಂತ. ಹಂಗಲ್ಲ, ದಕ್ಷಿಣ ಅನ್ನೋದು ಮಹಾಲಕ್ಷ್ಮಿಯ ಒಂದು ರೂಪ. ಸೀತಾ ಜಯಂತಿ ಅಂತ. ಏನು ವಿಚಿತ್ರ ನೋಡ್ರಿ ಹೆಸರು. ಜಯಂತಿ ಅಂತ ಲಕ್ಷ್ಮೀದೇವಿಗೆ ಒಂದು ಹೆಸರದ, ಒಂದು ರೂಪದ. ಆ ಹೆಸರಿಂದು ಯಾರನ್ನು ಮಾಡ್ಕೊಂಡಳಿಕಿ ಅಂದರೆ ಋಷಭನಾಮಕ ಪರಮಾತ್ಮನ ಹೆಂಡತಿ ಜಯಂತಿ. ಬರ್ಕೊಂಡಿಟ್ಕೊಳ್ರಿ, ಜಯಂತಿ ಇದು ಋಷಭನಾಮಕ ಪರಮಾತ್ಮನ ಹೆಂಡತಿ. ಜಯಂತಿ ಅಂತನ್ನುವಳು ಮಹಾಲಕ್ಷ್ಮಿಯ ಒಂದು ರೂಪ, ಋಷಭನಾಮಕ ಪರಮಾತ್ಮನ ಹೆಂಡತಿ, ಜೊತೆಗೆ ಇಂದ್ರದೇವರ ಮಗಳಾಗಿ ಅವತಾರ ಮಾಡಿದಳು. ನಿಮಗೆ ಹೆಂಗೆ ಗೊತ್ತಾಚಾರ? ನಾಮಕರಣಕ್ಕೆ ಏನಾರ ಕರೆದಿದ್ರು, ಮೋತಿ ಚೂರು ತಿಂದು ಬಂದಿರೋ, ನಿಮಗೆ ಹೆಂಗೆ ಗೊತ್ತಾಯ್ತು ಜಯಂತಿ ಅನ್ನೋ ಹೆಸರು ಅಂತ ಕೇಳಿದ್ರೆ, ಇಂದ್ರದೇವರ ಮಗನ ಹೆಸರು ಜಯಂತ. ಜಯಂತನ ಅಕ್ಕ ಜಯಂತಿ. ಅದಾದ್ಮೇಲೆ ಜಯಂತಿ ಆದ ಮೇಲೆ ಮತ್ತೊಂದು ರೂಪ ಸತ್ಯಭಾಮ ಅಂತ ಅರ್ಥದಕ್ಕೆ. ರುಕ್ಮಿಣಿ ಇತ್ಯಾದಿ ಭೇದಿತ. ಆಯ್ತಾ? ಇಷ್ಟೆಲ್ಲ ಲಕ್ಷ್ಮೀ ರೂಪಗಳಿದ್ದರಿಂದ ಲಕ್ಷ್ಮೀದೇವಿ ಭಗವಂತನ ಅವತಾರಗಳಲ್ಲ, ಭಗವಂತನಿಂದ ಅಭಿನ್ನಳೂ ಅಲ್ಲ. ಮತ್ತು ಪ್ರಕೃತಿ ತೇನ ಚ ಆವಿಷ್ಟ ತದ್ವಶ ನ ಹರಿ ಸ್ವಯಂ. ಪ್ರಕೃತಿ ಅಂದರೆ ಲಕ್ಷ್ಮೀದೇವಿಗೆ ಇನ್ನೊಂದು ಹೆಸರು ಪ್ರಕೃತಿ ಅಂತದ. ಆ ಪ್ರಕೃತಿ ಏನಾಗ್ಯಾಳ ಅಂತಂದ್ರೆ ಭಗವಂತನ ಆವೇಶಕ್ಕೆ ಒಳಗಾಗಿದ್ದಾಳೆ. ಭಾರಿ ವಿಚಿತ್ರ ಅಲ್ಲ?
ಪ್ರಕೃತಿಯು ಏನು ಪ್ರಕೃತಿಯು ಆವಿಷ್ಟಳಾಗಿದ್ದಾಳೆ ಅಂದರೆ ಎಲ್ಲರ ಪುರಾಣದೊಳಗೆ ಭಗವಂತನ ಅವತಾರ ಲಕ್ಷ್ಮೀ ಅಂತ ಬಂದಿದ್ರ ಗೊತ್ತಾತಿಲ್ಲೋ. ಅಂದ್ರೆ ನಾವೇನು ಆಗಲೇ ಕೊನೆಗೇನು ಪ್ರಶ್ನೆ ಮಾಡ್ಕೊಂಡಿದ್ವಿ, ಲಕ್ಷ್ಮೀದೇವಿಯು ಭಗವಂತನ ಅವತಾರವೇ ಎಂದು ಹೇಳುವ ಒಂದು ದರ್ಶನ ಇದೆ ಅಂತ ಹೇಳಿದ್ವಿ. ಅದಕ್ಕೆ ರಘುತ್ತಮ ಸ್ವಾಮಿಗಳಂತಾರ ಎಲ್ಲಾದರೂ ಹೀಗೆ ಬಂದಿದ್ರೆ ಏನಂತ, ಕೆಲವು ಕಡೆಗೆ ಲಕ್ಷ್ಮೀದೇವಿಯು ಭಗವಂತನ ಅವತಾರಳೆಂದು ಪುರಾಣಗಳಲ್ಲಿ ವರ್ಣಿತವಾಗಿದ್ದರೆ ಅದಕ್ಕೆ ಅರ್ಥ ಏನು ಮಾಡಬೇಕು, ಭಗವಂತನ ಆವೇಶದಿಂದ ಕೂಡಿದ ಮಹಾಲಕ್ಷ್ಮಿ ಅಂತ ಅರ್ಥ ಮಾಡಬೇಕು. ತೇನ ಚ ಆವಿಷ್ಟ ಇತ್ತೇನೇನ ಕ್ವಚಿದವತಾರತ್ವೋಕ್ತೇರ್ ಗತಿರುಕ್ತಾ ಭವತಿ. ಅದಕ್ಕೆ ಎಲ್ಲರ ಪುರಾಣಗಳಲ್ಲಿ ಲಕ್ಷ್ಮೀದೇವಿ ಭಗವಂತನ ಅವತಾರ ಅಂತಂದ್ಬಿಟ್ರೆ ಭಗವಂತನ ಆವೇಶದಿಂದ ಕೂಡಿದವಳು ಅಂತ ಅರ್ಥ. ಹೊಸ ಅಂಶ ಇದು. ಏನು ಹೊಸ ಅಂಶ? ನಾವು ಛಾಂದೋಗ್ಯದಲ್ಲಿ ಒಂದು ನೋಡಿದ್ದೆವು. ಛಾಂದೋಗ್ಯದಲ್ಲಿ ಏನು ನೋಡಿದ್ವಿ ಅಂದರೆ ವಾಯುದೇವರಲ್ಲಿ ಮಹಾಲಕ್ಷ್ಮಿಯ ಆವೇಶ ಇದೆ. ಯಾರಲ್ಲದ? ವಾಯುದೇವರಲ್ಲಿ ಮಹಾಲಕ್ಷ್ಮಿ ಆವೇಶ ಅದ. ಅದಕ್ಕಾಗಿ ವಾಯುದೇವರ ಒಂದು ರೂಪ ಪ್ರತ್ಯೇಕ ಆಕಾಶ ಅಂತ ಹೆಸರದಕ್ಕೆ. ಯಾರಿಗೆ? ವಾಯುದೇವರಿಗೆ. ಎದಕ್ಕೆ ಆಕಾಶ ಅಂತ ಕರೀತಾರೆ? ಸುಮ್ಮನೆ ವಾಯುದೇವರಲ್ಲ, ಹಂಗೆ ಬರೇ ವಾಯುದೇವರ ರೂಪ ಇದ್ರೆ ಬೇಕಾದಷ್ಟವ. ಇದಕ್ಕೇನು ವೈಶಿಷ್ಟ್ಯ ಅಂದರೆ ಲಕ್ಷ್ಮೀದೇವಿಯ ಆವೇಶ. ಇಲ್ಲಿ ವಾಯುದೇವರ ಲಕ್ಷ್ಮೀ ಆವೇಶ ಕೇಳಿದ್ವಿ. ಈಗ ಬೃಹದಾರಣ್ಯಕದಲ್ಲಿ ಕೇಳಲಿಕ್ಕೆತ್ತೀವಿ ಲಕ್ಷ್ಮೀದೇವಿಯಲ್ಲಿ ಭಗವಂತನ ಆವೇಶ. ಎಲ್ಲ ಅಪರೂಪದ ವಿಷಯಗಳಿವೆಲ್ಲ. ಲಕ್ಷ್ಮೀದೇವಿಯಲ್ಲಿ ಭಗವಂತನ ಆವೇಶ ಅಂತ ಎಂದೂ ಕೇಳಿಲ್ಲ. ನಾವೇನು ಕೇಳಿವಿ? ಎಲ್ಲರೂ ಕೇಳೇ ಇಲ್ಲ. ಅದಕ್ಕೆ ಉತ್ತರ ಬರೀತಾರೆ ಶ್ರೀಮದಾಚಾರ್ಯ ಅಂತಾರ ಪ್ರಕೃತಿ ತೇನ ಚ ಆವಿಷ್ಟ. ಹಂಗಾರೆ ಎಲ್ಲರ ಪುರಾಣಗಳೊಳಗೆ ಲಕ್ಷ್ಮೀದೇವಿ ಭಗವಂತನ ಅವತಾರ ಅಂತ ನಿಮಗೆ ಕಂಡ್ರ, ಮೂಲ್ಯಾಗ ಎಲ್ಲರ ವೇದದೊಳಗೆ ಎಲ್ಲರ ಕಂಡ್ರ, ಅದಕ್ಕೆ ಅರ್ಥ ಏನು ಮಾಡ್ಕೋಬೇಕು ನೀವು? ಭಗವಂತನ ಆವೇಶಕ್ಕೊಳಗಾದವಳು ಅಂತ ಅರ್ಥ ಮಾಡಿಕೊಳ್ಳ್ರಿ. ತದ್ವಶ ನ ಹರಿ ಸ್ವಯಂ. ಅವಳು ಭಗವಂತನ ವಶದಲ್ಲಿ ಇದ್ದವಳು, ಭಗವಂತ ಅವಳ ವಶದಲ್ಲಿ ಇಲ್ಲ. ಓಕೆ, ಮುಂದೆ ಹೋಗೋಣಂತೆ. ತಥೋ ಅನಂತಾಂಶಹೀನಾ ಚ ಬಲಜ್ಞಪ್ತಿ ಸುಖಾದಿಭಿಃ ಗುಣೈಃ ಸರ್ವೈಃ. ನೋಡ್ರಿ, ಸರ್ವೈಃ ಬಲಜ್ಞಪ್ತಿ ಸುಖಾದಿಭಿರ್ಗುಣೈಃ ಅನಂತಾಂಶಹೀನ. ಬಲಜ್ಞಾನ ಸುಖ ಮೊದಲಾದ ಎಲ್ಲ ಗುಣಗಳಿಂದ ಭಗವಂತನಿಂದ ಅನಂತ ಅಂಶಗಳಲ್ಲಿ ಕಡಿಮೆಯವು. ಲಕ್ಷ್ಮೀದೇವಿಗೂ ಭಗವಂತನಿಗೂ ಎಷ್ಟು ಅಂತರದ್ರಪ್ಪ? ಗಂಡ ಹೆಂಡತಿ ಬೇರೆ ಪಾಪ ಅವರು. ಗಂಡ ಹೆಂಡತಿ ಅಂದರೆ ಭಾಳ ಅಂತರ ಇರಂಗಿಲ್ಲ. ಹೆಂಡತಿ ಸ್ವಲ್ಪ ಎತ್ತರ ಇರ್ತಾಳೆ, ಗಂಡ ಸ್ವಲ್ಪ ಗಿಡ್ಡ ಅಂದ್ರೆ ಎತ್ತರ ಗಿಡ್ಡ ಸಾರಿ ಗುಣದೊಳಗೆ ಸ್ವಲ್ಪ ಹೆಂಡತಿ ಜಾಸ್ತಿ ಇರ್ತಾಳೆ, ಗಂಡ ಕಡಿಮೆ ಇರ್ತಾನಂತ ಅದ ಇವತ್ತಿನ ಕಾಲಕ್ಕೆ. ಯಾಕಂದ್ರೆ ಅವಕ್ಕೆ 3-4 ಡಿಗ್ರಿ ಓದಿಸ್ಬಿಟ್ಟಿರ್ತಾರೆ. ಪಾಪ ಹುಡುಗ 1 ವಾರ ಕುರಿಕೊಂಡು ಬಿದ್ದಿರ್ತಾರೆ. ಅಂದ್ರೆ ಯಾಕೆ ಎತ್ತರ ಇವ ಗಿಡ್ಡ ಹಿಂಗಾದ ನೀನು ಅಂತಂದ್ರೆ ಅಲ್ಲ. ನೋಡ್ರಿ, ದೇಶತಃ ವ್ಯಾಪ್ತಳು ಮಹಾಲಕ್ಷ್ಮಿ ಪರಮಾತ್ಮನ ಜೊತೆಗೆ. ಎಷ್ಟು ದೇಶದಲ್ಲಿ ಪರಮಾತ್ಮ ಇದ್ದಾನೋ ಅಷ್ಟೂ ದೇಶದಲ್ಲಿದ್ದ. ಎಷ್ಟು ಕಾಲದಲ್ಲಿ ಪರಮಾತ್ಮನಿದ್ದಾನೋ ಅಷ್ಟೂ ಕಾಲದಲ್ಲಿ ಇದ್ದಾಳ. ಆದರೆ ದೇಶಕಾಲ ಅಂದರೆ ಜೊತೆಗಿರಿ 24 ತಾಸು 24/7 ಜೊತೆಗೆ. ಇಷ್ಟಿದ್ರೂ ಗುಣಗಳಲ್ಲಿ ಅನಂತ ಅಂಶದಿಂದ ಹೀನಳಾಗಿದ್ದಾಳೆ, ಅನಂತ ಅಂಶದಿಂದ ಕಡಿಮೆಯಾಗಿದ್ದಾಳೆ. ಅವನ ಎತ್ತರ ಎಂಥದ್ದು ಅಂತ ಅರ್ಥ ಮಾಡ್ಕೊಳ್ಬೇಕು ನಾವೀಗ. ಅದಕ್ಕೆ ಬಲಜ್ಞಪ್ತಿ ಸುಖಾದಿಭಿಃ ಸರ್ವೈಃ ಗುಣೈಃ ಅನಂತಾಂಶಹೀನ. ಅಯ್ಯೋ, ಮತ್ತು ಇಷ್ಟು ಅನಂತಾಂಶ ಕಡಿಮೆಯಾದವಳನ್ನು ನಿತ್ಯ ಮುಕ್ತಳು ಅಂತ ಹೆಂಗೆ ಕರಿತೀರಪ್ಪ ಮತ್ತು ನೀವು? ಬಂತಲ್ಲಿ ಪ್ರಶ್ನೆ ಮತ್ತೆ. ಈಗ ಏನೋ 1-2 ಗುಣ ಕಡಿಮೆ ಅವ, 8-10 ಗುಣ ಕಡಿಮೆ ಅವ, ಒಂದು 10-15 ರೂಪಾಯಿ ಕೊಟ್ಟು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಬರ್ತದ ಅಂತ ಏನ್ರ ಅಂದ್ರೆ ಆಚಾರ ಏನು ಕೊಡೋದು ತೊಗೊಳೋದು ನೋಡಿ ಮುಗಿಸ್ಬಿಡ್ರಿ. ಭಾಳ ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಹಿಂಗೆ ಹೇಳಿ ಮಾಡಿದ್ರೆ ಮಾಡ್ಬೋದು ಅಲ್ರಿ. ನಿತ್ಯ ಮುಕ್ತಳು ಅಂತ ಹೇಳಿಕತ್ತೀರಿ, ಇಷ್ಟು ಗುಣಗಳಿಂದ ಹೀನಳು ಅಂತೀರಿ, ಹೊಂದಿಸ್ಬೇಕೋಬೇಡ್ರಿ. ಭಗವಂತನಿಂದ ಅನಂತಾಂಶದಿಂದ ಹೀನಳಾದ ಮಹಾಲಕ್ಷ್ಮೀ ದೇವಿಯನ್ನು ನಿತ್ಯ ಮುಕ್ತಳು ಅಂತ ಅನ್ನೋದು ಹೆಂಗ ಅಂತ ಕೇಳಿದ್ರೆ ಒಂದೇ ಒಂದು ಕಾರಣ ಕೊಡ್ತದೆ ಉಪನಿಷತ್ತು. ಪ್ರಸಾದ ದೋಷವರ್ಜಿತ ಸರ್ವದಾ ಸುಖರೂಪಾಚ ಸರ್ವದಾ ಜ್ಞಾನರೂಪಿಣಿ. ಭಗವಂತನ ಪ್ರಸಾದ, ದೇವರ ಅನುಗ್ರಹ, ದೇವರ ಇಚ್ಛಾ ಎಷ್ಟದ ಅಂದ್ರೆ ನೀ ನಿತ್ಯ ಮುಕ್ತಳಾಗಿರಬೇಕು, ಎಲ್ಲ ದೋಷಗಳಿಂದ ದೂರಲಾಗಿರಬೇಕು, ಸದಾ ಜ್ಞಾನಾನಂದ ಸ್ವರೂಪಳಾಗಿರಬೇಕು ಅಂತ ಭಗವಂತನ ಅನುಗ್ರಹವಿದ್ದದ್ದಕ್ಕೆ ನಿತ್ಯ ಮುಕ್ತಳಾಗಿತ್ತು. ಆಗೋಯ್ತು, ಒಂದೇ ಚಾಪ್ಟರ್. ಅದಕ್ಕೆ ರಘುತ್ತಮ ಸ್ವಾಮಿಗಳು ಭಾಳ ಚಂದ ಬರ್ದಾರ. ಏನಂತಾರ? ಏವಂ ತರ್ಹಿ ಶ್ರೇಯ ಅತ್ಯಂತ ನೀಚಾಯ ನಿತ್ಯ ಮುಕ್ತತ್ವಮಪಿ ನ ಸ್ಯಾತ್. ಹಿಂಗಾದ್ರೆ ಅನಂತಾಂಶದಿಂದ ಹೀನಳಾಗಿಬಿಟ್ರೆ ನಿತ್ಯ ಮುಕ್ತ ಹೆಂಗಾಗಬೇಕು ಅಂದ್ರೆ ಹಂಗಲ್ಲ.
ತದ್ವಶತ್ವಾದೌ ಸತ್ಯಪಿ ದೋಷವರ್ಜಿತ ಬಂಧಾದಿದೋಷರಹಿತ ಸರ್ವದಾ ಆವಿರ್ಭೂತ ಸುಖಸ್ವರೂಪ ಸರ್ವದಾ ಸರ್ವಾತ್ಮನ ಆವಿರ್ಭೂತ ಜ್ಞಾನ ಸ್ವರೂಪಿಣಿ. ಭಗವಂತನ ಅನುಗ್ರಹ ಎಷ್ಟದ ಅಲ್ಲ ಅವಳ ಮೇಲೆ ಅಂದರೆ ಸದಾ ತನ್ನ ಜ್ಞಾನಾನಂದಗಳನ್ನು ಅಭಿವ್ಯಕ್ತ ಮಾಡಿಕೊಂಡೇ ಇದ್ದಾಳೆ. ಲಕ್ಷ್ಮೀದೇವಿಗೆ ಜ್ಞಾನ ಅನಭಿವ್ಯಕ್ತ ಆಗೇದೇನು ಅಂದ್ರೆ ನೋ, ಸುಖ ಅನಭಿವ್ಯಕ್ತ ಆಗೇದೇನು ಅಂದ್ರೆ ನೋ. ಹಾಗಾಗಿ ಸದಾ ಜ್ಞಾನಾನಂದಗಳ ಅಭಿವ್ಯಕ್ತಿ ಉಳ್ಳವಳಾಗಿದ್ದಾಳೆ ಅಂದ್ರೇನೆ ನಿತ್ಯ ಮುಕ್ತಳಾಗಿದ್ದಾಳೆ ಅಂದ್ರೆ ಅರ್ಥ. ಯಾಕಾಯ್ತಿದು? ಭಗವಂತನ ಅನುಗ್ರಹದಿಂದ. ಅಂದಮೇಲೆ ಇಷ್ಟು ಲಕ್ಷ್ಮೀ ರೂಪಗಳವ. ಇದು ಅಲ್ಲದೆ ಇದ್ದು ಪುರಾಣಗಳಲ್ಲೆಲ್ಲಾದರೂ ಭಗವಂತನ ಅವತಾರ ಲಕ್ಷ್ಮೀ ಅಂತ ಬಂದರೆ ಆವೇಶ ಅಂತೇಳಿಬೇಕು. ಹೀಗಿರುವಾಗ ಲಕ್ಷ್ಮೀದೇವಿಗೂ ಭಗವಂತನಿಗೂ ಅಭೇದವನ್ನು ತಿಳಿತಕ್ಕದ್ದಲ್ಲ. ಹೆಂಗ ಜೀವಬ್ರಹ್ಮರ ಐಕ್ಯ ತಿಳಿತಕ್ಕದ್ದಲ್ಲವೋ ಹಂಗೆ ತಿಳಿತಕ್ಕದ್ದಲ್ಲ. ಅಂದ ಮೇಲೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಇತ್ಯಾದಿಗಳಲ್ಲಿ ಹೆಂಗೆ ನೀವು ಐಕ್ಯವನ್ನು ಅರ್ಥ ಮಾಡ್ತೀರಿ? ಮತ್ತು ಶ್ರೀಮದಾಚಾರ್ಯಲ್ಲೇ ತೊಗೊಂಡು ಹಸ್ತಾರಲ್ಲ. ಇನ್ನು ಹೌದು ಇವ್ರದ್ದು ಹೇಳ್ಬಿಡ್ರಪ್ಪ ಸುರಕ್ಷಿತ ನಮ್ಗೆ. ಯಾರಪ್ಪ ಅವರು? ಅದೇ ಆ ವಾಯುದೇವರು ಇವರೆಲ್ಲ ಹೇಳ್ಬಿಡ್ರಿ ನಮ್ಗೆ. ಅವ್ರು ಸ್ವಲ್ಪ ಲಕ್ಷಣ ಹೇಳ್ಬಿಡ್ರಿ, ಸುರಕ್ಷಿತ ತಿಳ್ಕೊಂಬಿಡ್ತೀವಿ ನಾವು. ಮತ್ತು ಸುಳ್ಳು ಏನಕ್ಕಪ್ಪ ನಿಮ್ಮದು? ಹಾಂ ಸರಿ ಹೇಳ್ರಿ. ಇನ್ನು ಹೇಳಿಕ್ಕೆ ಶುರು ಮಾಡ್ತಾರೆ. ಏನಂತಾರ? ಜೀವರಿಂದ ಅಭಿನ್ನನಲ್ಲ ಪರಮಾತ್ಮ ಅಂತ ತಿಳಿಬೇಕಲ್ಲ. ಹಾಗಿದ್ರೆ ಯಾರ್ಯಾರು ಜೀವರು ಹೆಂಗೆ ಅವತಾರ ಮಾಡ್ಯಾರ ಅಂತ ಹೇಳುವಾಗ ಬರೀತಾರೆ. ಪ್ರಾಣಃ ಸೂತ್ರಂ ಮಹಾನ್ ಬ್ರಹ್ಮ ಚಿತ್ತಂ ವಾಯುರ್ಬಲಂ ಧೃತಿ ಸ್ಥಿತಿರ್ಯೋಗಶ್ಚ ವೈರಾಗ್ಯಂ ಜ್ಞಾನಂ ಪ್ರಜ್ಞಾ ಸ್ಮೃತಿ ಸುಖಂ ಮೇಧಾ ಮುಕ್ತಿರ್ವಿಷ್ಣುಭಕ್ತಿರಾದಿ ಗೋಪೋ ಮಹಾಪ್ರಭು ರುಜುಸ್ಸಮಾನೋ ವಿಜ್ಞಾತ ಮಹಾಧ್ಯಾತ ಮಹಾಗುರು ಹನುಮಾನ್ ಭೀಮ ಆನಂದ ಇತ್ಯಾದಿ ಬಹುರೂಪಿಣಃ ಹಿರಣ್ಯಗರ್ಭಾ ಯೇತೀತಾಃ ಯೇ ಭಾವ್ಯಾ ಯಶ್ಚ ವರ್ತತೆ ಸರ್ವೇ ವಿಷ್ಣುವಶಾ ನಿತ್ಯಂ ವಿಮುಕ್ತೇರಪ್ಯನಂತರಂ. ಇಷ್ಟು ಶ್ಲೋಕಗಳು ಒಂದೇ ವಿಷಯವನ್ನು ಹೇಳಿ ಹೊರಟಿರುವಂಥದ್ದು. ತಗೊಳ್ರಿ. ಪ್ರಾಣ, ಸೂತ್ರ ಇವರೆಲ್ಲರೂ ಕೂಡ ಏನಾಗ್ಯಾರ? ವಾಯುದೇವರ ರೂಪಗಳಿವೆಲ್ಲ. ಸರಿ ಆಯ್ತಾ? ನೋಡ್ಕೊಳ್ರಿ. ಈ ಅಂಶದಲ್ಲಿ ನಮಗೂ ವಾಯುದೇವ್ರದ್ದು ಎಷ್ಟೆಷ್ಟು ರೂಪವಂತ ಒಂದು ಪರಿಚಯ ಆಗ್ಲಿಕ್ಕೆ ವಿಷಯ ತಿಳಿದು ಬಿಟ್ಟದ. ಮುಂದೆ ಹೋಗೋಣಂತೆ. ಪ್ರಾಣ ಅಂತ ಒಂದು ರೂಪ, ಹೆಸರಲ್ಲ, ನಾಟ್ ಓನ್ಲಿ ನೇಮ್. ಇದು ಬರೀ ಹೆಸರಷ್ಟ ಅಂತ ತಿಳ್ಕೊಳಿಕ್ಕೆ ಹೋಗ್ಬೇಡ್ರಿ. ಪ್ರಾಣ ಅಂತ ಒಂದು ಪ್ರತ್ಯೇಕ ರೂಪ ವಾಯುದೇವರು. ಪ್ರಾದುರ್ಭಾವನೆ. ಹೌದು ಹಂಗೆ ಪ್ರಾದುರ್ಭಾವನೆ ಎಲ್ಲ ಅವತಾರ ಮಾಡಿದ್ದೆ ಅಷ್ಟು. ಪ್ರಾಣ. ಸೂತ್ರಂ ಅಂತ ವಾಯುದೇವರಿಗೊಂದು ರೂಪ, ಹೆಸರಲ್ಲ. ಸೂತ್ರ ಅಂತೆ ವಾಯುದೇವ್ರಿಗೊಂದು ರೂಪ. ಸುಸೂತ್ರ ಪಾಠ ಹಾಕಬೇಕು ಅಂದ್ರೆ ಅದು ಸೂತ್ರ. ಮಹಾನ್ ಅಂದ್ರೇನು? ಮಹತ್ತತ್ವಾಭಿಮಾನಿಗಳು ಅಂತ ಅರ್ಥ. ಬ್ರಹ್ಮದೇವರ ಹೆಂಗ ಮಹತ್ತತ್ವಾಭಿಮಾನಿಗಳೋ ಹಂಗ ವಾಯುದೇವರ ಒಂದು ರೂಪ ಮಹತ್ತತ್ವಕ್ಕೆ ಅಭಿಮಾನಿ ಆಗೇದ. ಅದಕ್ಕೆ ಹೆಸರು ಮಹಾನ್ ಅಂತೆ ಅದ. ಮಹಾನ್. ಆಮೇಲೆ ಬ್ರಹ್ಮ ಅಂತ ಇವ್ರ ಮುಂದೆ ಬ್ರಹ್ಮನಾಗ್ತಾರಾದ್ರಿಂದ ಬ್ರಹ್ಮ ತಿಳಿತಾ. ಚಿತ್ತ, ಯಾಕ? ಚಿತ್ತಾಭಿಮಾನಿಗಳಾದ್ರಿಂದ ನಮ್ಮ ಚಿತ್ತ ಬುದ್ಧಿಗೆ ಅಭಿಮಾನಿಗಳು. ವಾಯು ಬಲಂ ಧೃತಿ ಇವೆಲ್ಲ ರೂಪಗಳು. ಸ್ಥಿತಿ ಯೋಗಂ, ಸ್ಥಿತಿ ಅನ್ನೋದು ಮತ್ತು ಯೋಗಶ್ಚ ಯೋಗ ಅನ್ನೋದು ಕೂಡ. ವೈರಾಗ್ಯಂ ಅಂತ ವಾಯುದೇವರಿಗೆ ಒಂದು ರೂಪ ಅದ ಅಂತ. ವೈರಾಗ್ಯ ಅಂತ ವಾಯುದೇವ್ರದೊಂದು ರೂಪ, ಹೆಸರಲ್ಲ. ಮತ್ತು ವಾಯುದೇವರಿಗೆ ವೈರಾಗ್ಯ ಅಂತ ಹೆಸರದ. ಅವ್ರ ಗ್ರಂಥವನ್ನು ಓದಿದ್ರೆ ನಿಮ್ಗೆ ವೈರಾಗ್ಯ ಬರ್ತದೆ. ಹಿಂಗಲ್ಲ ಮತ್ತು ಅದಕ್ಕೆ ಅರ್ಥ ವಾಯುದೇವರದ್ದೇ ಒಂದು ವೈರಾಗ್ಯ ಅಂತ ರೂಪ ಅದ. ಸರಿನಾ? ಜ್ಞಾನಂ ಪ್ರಜ್ಞಾ ಒಂದು ಸ್ತ್ರೀ ಶಬ್ದ, ಜ್ಞಾನ ತಿಳ್ಕೊಂಡು ಆ ರೂಪದ. ಸ್ಮೃತಿ ಸುಖಂ, ಸುಖ ಅಂತ ಒಂದು ರೂಪ. ಮೇಧ ಅಂತ ಒಂದು ರೂಪ. ಮುಕ್ತಿ ಅಂತ ಒಂದು ವಿಷ್ಣು ವಾಯುದೇವ ರೂಪ. ಇನ್ನೊಂದು ವಿಷ್ಣು ಭಕ್ತಿ ಅಂತ ಒಂದು ವಾಯುದೇವ ರೂಪದ ಅಂತ. ಏನದ ಹೆಸರು? ವಿಷ್ಣು ಭಕ್ತಿ ಅಂತ ಕರೀತಾರಂತ. ಬರೆದಿಟ್ಕೊಳ್ರಪ್ಪ. ವಾಯುದೇವರದು ಒಂದು ರೂಪ ಎಂಥದ್ದದ? ವಿಷ್ಣು ಭಕ್ತಿ ಅಂತದ. ಆದಿ ವಿಷ್ಣು ಭಕ್ತಿ ಆದಮೇಲೆ ಆದಿಗೋಪ ಅಂತ ಒಂದು ಹೆಸರು ಅವರಿಗೆ, ಅಂದ್ರೆ ರೂಪ ವಾಯುದೇವರದ್ದು. ಆದಿಗೋಪ. ಮಹಾಪ್ರಭು ಅಂತ ಮತ್ತೊಂದು. ಮುಗಿದ ಮೇಲೆ ರುಜು, ಸಮಾನ, ವಿಜ್ಞಾತ, ಮಹಾಧ್ಯಾತ, ಮಹಾಗುರು, ಹನುಮಾನ್, ಭೀಮ, ಆನಂದ ಅಂದ್ರೆ ಮಧ್ವಾಚಾರ್ಯರು ಅಂತ ಅರ್ಥ. ಇವೆಲ್ಲ ರೂಪ. ಇತ್ಯಾದಿ ಬಹುರೂಪಿಣ, ಇವೇ ಬಹಳ ರೂಪಗಳವ. ನೋಡ್ರಿ, ಹೆಸರಲ್ಲ. ಇತ್ಯಾದಿ ಬಹುರೂಪಿಣ ಅಂದಾರ. ಇವೆಲ್ಲ ರೂಪಗಳವ. ಏ ಅತೀತಾ ಏ ಭಾವ್ಯಾ ಹಿರಣ್ಯಗರ್ಭಾ. ಭಾಳ ಚಂದದ. ಹಿಂದೆ ಆಗಿ ಹೋದ ಬ್ರಹ್ಮದೇವರು, ಮುಂದೆ ಆಗಿ ಹೋಗುವ ಬ್ರಹ್ಮದೇವರೆಲ್ಲರೂ ಇವರಿಗೆ ಸಮಾನರಾಗಿದ್ದಾರೆ. ಹಿಂದೆ 100 ಬ್ರಹ್ಮದೇವರಾಗ್ಯಾರ ಅಂತ ಇಟ್ಕೊಳ್ರಿ. ಸುಮ್ಮನೆ ಹಂಗೆ ಹಳ್ಳಪಳ ಸುಮ್ಮನೆ ಅಂತ ಹೇಳೋದಷ್ಟ. 100 ಅಂತ ತಿಳ್ಕೊಬೇಡ್ರಿ, ಎಷ್ಟಾಗ್ಯಾರ ಗೊತ್ತಿಲ್ಲ ನಮಗೆ. ಹಂಗೆ ಎಷ್ಟು ಬ್ರಹ್ಮದೇವರು ಹಿಂದಾಗಿ ಹೋಗ್ಯಾರೋ ಅಷ್ಟೂ ಬ್ರಹ್ಮದೇವರಿಗೂ ಇವತ್ತಿನ ವಾಯುದೇವರು ಸಮಾನರು.
ಮುಂದೇನು ಬ್ರಹ್ಮದೇವರು ಬರೋರು ಇದ್ದಾರೋ ಅಷ್ಟು ಬ್ರಹ್ಮದೇವರಿಗೆ ಈ ವಾಯುದೇವರು ಸಮಾನರು. ಜೊತೆಗೆ ಸರ್ವೇ ವಿಷ್ಣುವಚಾಹ ನಿತ್ಯಂ, ಸಂಸಾರದಲ್ಲಿದ್ದಾಗ ಭಗವಂತನ ವಶ, ಭಗವಂತನ ಅಧೀನ. ಸರಿ ಆಯ್ತಾ? ಮತ್ತೊಂದು ಸ್ವಾರಸ್ಯ ಏನು? ವಿಮುಕ್ತೇರಪ್ಯನಂತರಂ, ಮುಕ್ತರಾದ ಮೇಲೂ ಭಗವಂತನ ವಶದಲ್ಲೇ ಇರಬೇಕೆ ಹೊರತಾಗಿ ಮುಕ್ತರಾಗಿವಿ ಇನ್ನು ನಿಮಗ ಪರ್ಲ್ ಹರಿತು ಅಂತ ತಿಳ್ಕೊಂಡು ಹೇಳಿ ಹೋಗೋಂಗಿಲ್ಲ. ಅಂಡರ್ಸ್ಟುಡ್ಡ? ಮುಗೀತು. ಮುಂದೆ ಇನ್ನು ಏಭ್ಯ ಶ್ರೀಸ್ತು ವಿಮುಕ್ತೇಭ್ಯೋ ಗುಣೈ ಕೋಟಿ ಗುಣೋತ್ತರ ಜ್ಞಾನಾನಂದ ಬಲಾದಿಭ್ಯ ಸರ್ವೇಭ್ಯ ಸರ್ವದೇವಹಿ. ಈ ಬ್ರಹ್ಮರು ಮುಕ್ತರಾದ ಮೇಲೂ ಕೂಡ ಲಕ್ಷ್ಮೀದೇವಿಗಿಂತಲೂ ನೀಚರೇ. ಲಕ್ಷ್ಮೀದೇವಿ ಈ ವಾಯುದೇವರು ಬ್ರಹ್ಮನಾಗಿ ಮುಕ್ತರಾದ ಮೇಲೂ ಕೂಡ ಕೋಟಿ ಗುಣದಿಂದ ಉತ್ತಮಳಾಗಿದ್ದಾಳೆ. ಕೋಟಿ ಗುಣದಿಂದ ಉತ್ತಮಳಾಗಿದ್ದಾಳೆ. ಏಭ್ಯ ವಿಮುಕ್ತೇಭ್ಯ, ಈ ವಾಯುದೇವರೇನಿದ್ದಾರೆ ಇಷ್ಟೆಲ್ಲ ಮಂದಿ ಅವರೆಲ್ಲ ಮುಕ್ತರಾದ ಮೇಲೂ ಗುಣೈ ಕೋಟಿ ಗುಣ ಉತ್ತರ, ಜ್ಞಾನ ಆನಂದ ಬಲಗಳೆಂಬ ಎಲ್ಲ ಗುಣಗಳಿಂದಲೂ ಕೋಟಿ ಗುಣಗಳಲ್ಲಿ ಉತ್ತಮಳಾಗಿದ್ದಾಳೆ. ಸರಿ ಆಯ್ತೇನೋ? ವಿಚಾರ ತಿಳಿತದಲ್ಲೋ? ಇನ್ನು ಭಿನ್ನಾಶ್ಚತೆ ಸರ್ವೇ ಬ್ರಹ್ಮಾಣಸ್ತು ಪರಸ್ಪರಂ. ಆ ಬ್ರಹ್ಮರೆಲ್ಲರೂ ಕೂಡ ಪರಸ್ಪರವಾಗಿ ಭಿನ್ನ ಭಿನ್ನರೇ ಆಗ್ಯಾರ. ಹಿಂಗಿಷ್ಟು ಮಂದಿ ಇದ್ದಾರಂತ ಎಲ್ಲರೂ ಒಂದೊಂದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ಈ ಬ್ರಹ್ಮದೇವ್ರು ಬೇರೆ, ಆ ಬ್ರಹ್ಮದೇವ್ರು ಬೇರೆ, ಆ ವಾಯುದೇವ್ರು ಬೇರೆ, ಈ ವಾಯುದೇವ್ರು ಬೇರೆ, ಎಲ್ಲ ರೂಪಗಳು ಬೇರೆ ಬೇರೆನೆ. ಸಮಾನರು, ಒಬ್ಬ ವ್ಯಕ್ತಿ ಅಲ್ಲ, ಅನೇಕ ವ್ಯಕ್ತಿಗಳು. ಅಭಿನ್ನ ಇಲ್ವೇ ಇಲ್ಲ, ಚಾನ್ಸೇ ಇಲ್ಲ. ಅಭಿನ್ನ ಇಲ್ವೇ ಇಲ್ಲ, ಭಿನ್ನರೇ. ಇವತ್ತು ಬ್ರಹ್ಮದೇವರು ಬೇರೆ, ವಾಯುದೇವರು ಬೇರೆ, ಆದರೆ ಸಮಾನರು. ಇಷ್ಟೇ ವಿಷಯ. ಈ ಆಕಳ ಸಮಾನ, ಆದರೆ ಬೇರೆ ಬೇರೆ. ಈ ಆಕಳ ಬೇರೆ, ಆಕಳ ಬೇರೆ. ಹೌದೌದು. ವಿಷ್ಣುವಿನ ರೂಪದಲ್ಲಿ ಎಲ್ಲ ಕಡೆಗೆ ಅಭೇದ, ಇವರಲ್ಲಿ ಭೇದವನ್ನೇ ಹೇಳಬೇಕು. ಅಷ್ಟೇ, ಮುಗಿದೋದು. ಆಮೇಲೆ ಜೊತೆಗೆ ಬ್ರಹ್ಮ ಅಭಿಮಾನ ಪೃಥಕ, ಒಬ್ಬೊಬ್ಬರು ಒಂದೊಂದಕ್ಕೆ ಅಭಿಮಾನಿಗಳು. ನೋಡ್ರಿ, ಬ್ರಹ್ಮಾಣಸ್ತು ಪರಸ್ಪರಂ ಅಭಿಮಾನ ಪೃಥಕ್ ತೇಷಾಮಾನಂದ ಸಹಭುಜ್ಯತೆ. ಅಷ್ಟೇ ಅಲ್ಲ, ಅವರೆಲ್ಲರೂ ತಮ್ಮ ತಮ್ಮ ಸ್ವರೂಪಭೂತವಾದ ಆನಂದವನ್ನು ಅನುಭವಿಸ್ತಾರೆ ಪರಮಾತ್ಮನ ಜೊತೆಗೆ. ಅಭಿಮಾನ ಪೃಥಕ್ ತೇಷಾಮಾನಂದ ಸಹಭುಜ್ಯತೆ. ತೇತು ಭಿನ್ನ ಹರಿರ್ನಿತ್ಯಂ ಶ್ರೇಯೋ ಅನ್ಯೇಭ್ಯಸ್ತಥೈವ ಚ. ಅವರೆಲ್ಲರೂ ಭಗವಂತನಿಂದ ಹಾಗೂ ಮಹಾಲಕ್ಷ್ಮಿಯಿಂದಲೂ ಭಿನ್ನರೇ ಆಗಿದ್ದಾರೆ. ಯಾರು ಭಗವಂತನ ಜೊತೆಗೆ ಲಕ್ಷ್ಮೀದೇವಿ ಜೊತೆಗೆ ಅಭಿನ್ನರು ಅಂತ ತಿಳ್ಕೊಳ್ಳಿಕ್ಕೆ ಹೋಗಬಾರದು. ಇನ್ನು ಆವಿಷ್ಟ ವಿಷ್ಣುರೇತೇಷು, ಏತೇಷು ವಿಷ್ಣು ಆವಿಷ್ಟ. ಇವರಲ್ಲಿ ಭಗವಂತನ ಆವೇಶ ಅದ. ನ ವಿಷ್ಣು ತತ್ಸ್ವರೂಪಕ, ಭಗವಂತ ಅವರ ಸ್ವರೂಪ ಅಲ್ಲ. ಮರಿಬೇಡ್ರಿ, ಭಗವಂತನಿಂದ ಅಭಿನ್ನ ಹೇಳಬಾರದು. ವಿಷ್ಣೋರತಿಪ್ರಿಯತ್ವಾತ್ತು, ಭಗವಂತನಿಗೆ ಅತ್ಯಂತ ಪ್ರಿಯರಾದದ್ದರಿಂದಾಗಿ ಏನು ಕರೆದಾರವರಿಗೆ? ಅರ್ಧರ್ಧ ಇತಿ ಚೋದಿತಾ. ಏನರಪ್ಪ, ಅರ್ಧರ್ಧರು ಅಂತ ಕರೆದಿದ್ದಾರೆ. ಅರ್ಧರ್ಧರು ಅಂದ್ರೆ ಆರುದ್ಧರು, ಅತ್ಯಂತ ಭಗವಂತನಿಗೆ ಪ್ರೀತಿಪಾತ್ರರಾದದರಿಂದ ಅರ್ಧರ್ಧ ಅಂತ ಕರೆಸ್ಕೊಳ್ಳಲ್ಪಟ್ಟಾರ. ವಾಯುದೇವರಿಗೇನು ಹೆಸರು? ಅರ್ಧರ್ಧರು ಅಂತ. ಯಾಕಂದ್ರೆ ಭಗವಂತನಿಗೆ ಅತ್ಯಂತ ಪ್ರಿಯರಾದವರು. ವಿಷ್ಣೋ ಕೇವಲ ಭೇದೇಪಿ ಶೇಷಾದಿಭ್ಯ ಪ್ರಿಯಾಯತಃ ವಿಷ್ಣೋ ಪ್ರಿಯತ್ತೆ ತದ್ಭಕ್ತೌ ತಜ್ಞಾನೇ ಚ ಶ್ರೇಯಸ್ತುತೆ ಮುಕ್ತಾಪ್ಯವರ ನಿತ್ಯಂ ಸರ್ವೇ ಕೋಟಿ ಗುಣೇನ ಚ. ಇವೆಲ್ಲ ಮತ್ತು ವಿಷಯಗಳವ ನಾಡ್ದು ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.